ಅಸೈನ್ಮೆಂಟ್ಸ್ ಪ್ರಾಜೆಕ್ಟ್ಸ್ ರೆಕಾರ್ಡ್ಸ್ ಬರ್ಕೊಂಡಿದ್ದು ನಮ್ಗೆ RFS 2.0 ಬಂದಾದ್ಮೇಲೆ ಕಾಲೇಜ್ ಲೈಫ್ ಬೆಸ್ಟ್ ಅನ್ಸ್ತಿದೆ. ಏನೆಲ್ರು ಆರಾಮ? ನನ್ನ ಹೆಸರು ಬಿಂದು, ಮಿಸ್ ಬಿಂದು ಅಂತ. ಮೊದಲನೇ ದಿನ ಬಾಯ್ಸ್ ಎಲ್ಲ ಫ್ರೀ ಫೈರ್ ಆಡಿದೆ, ಹಾಗೆ ಕ್ಯಾಶ್ ಪ್ರೈಸ್ ಗೆದ್ದಿದೆ. ಇವ್ರು ಯಾಕೆ ಈ ತರ ಪಿಲ್ಲ ಎತ್ಕೊಂಡು ಹೋಗ್ತಿದಾರೆ ಅಂದ್ರೆ ಅದ್ರ ಜೊತೆ 24 hours ನ್ಯಾಷನಲ್ ಹ್ಯಾಕಥಾನ್ ಕೂಡ ಇತ್ತು. ನೆಕ್ಸ್ಟ್ ದಿನ ಎಲ್ರಿಗೂ ಸದ್ಯಕ್ಕೆ ಬೇಕಾಗಿದ್ದು ಒಂದು ಫೋಟೋಗ್ರಾಫರ್ ಅಷ್ಟೇ, ಯಾಕಂದ್ರೆ ಎತ್ನಿಕ್ ಡೇ ಇತ್ತು, ಎಲ್ಲಿ ನೋಡಿದ್ರು ಕಲರ್ಫುಲ್ ವೈಬ್. ಮಧ್ಯಾಹ್ನದ ಮೇಲೆ ಇವತ್ತೆಲ್ಲರೂ BBC ಕೋಟೆಗೆ ಹಾಜರು, ಯಾಕಂದ್ರೆ ಫ್ಲಾಶ್ ಮಾಬ್ ಜೊತೆಗೆ ಶ್ರವಣ್ ಬ್ರೋ ಕೂಡ ಬರ್ತಿದ್ದಾರೆ. ಕಮ್ಮಿ ಮಾಡ್ರಿ, ನಮ್ ಸ್ಟೇಟಸ್ ನ ಬೇರೆಯವ್ರು ನೋಡ್ಬೇಕು, ಹಂಗಾಗಿ ಓಕೆ. ನೆಕ್ಸ್ಟ್ ದಿನ ಫುಲ್ ಕಾಂಪಿಟೇಷನ್ಸ್, ರಂಗೋಲಿ, ಪೆನ್ಸಿಲ್ ಸ್ಕೆಚ್, ಮೆಹಂದಿ, ಫೇಸ್ ಪೇಂಟಿಂಗು, ನೇಲ್ ಆರ್ಟ್ ಅಂತ. ಜೊತೆಗೆ ಸ್ವಲ್ಪ ಜನ ಟ್ವಿನ್ನಿಂಗ್ ಔಟ್ಫಿಟ್ ಅಲ್ಲಿ ಕೂಡ ಇದ್ರು. ನೆಕ್ಸ್ಟ್ ದಿನ ಪ್ರಬಂಧ, ಡಿಬೇಟು, ಪೊಯೆಟ್ರಿ, ಜಸ್ಟ್ ಅ ಮಿನಿಟ್, ಅಂತಾಕ್ಷರಿ ಕಾಂಪಿಟೇಷನ್ಗಳು ನಡೀತು. ಜೊತೆಗೆ ಆರ್ಟ್ ಇನ್ಸ್ಪೈರ್ಡ್ ಔಟ್ಫಿಟ್ ಡೇ. Hai sama sa akong vlog guys. ನಮಸ್ಕಾರ. May 7th ಟೀಚರ್ಸ್ಗೆಲ್ಲ ರಂಗೋಲಿ ಮತ್ತೆ ಅಂತಾಕ್ಷರಿ ಕಾಂಪಿಟೇಷನ್ ಇತ್ತು. ನೆಕ್ಸ್ಟ್ ದಿನ ಸಿಂಗಿಂಗು, ಮೋನೋ ಆಕ್ಟಿಂಗು, ಸ್ಕಿಟ್ಟು, ಜೊತೆಗೆ ಡ್ಯಾನ್ಸ್ ಬ್ಯಾಟಲ್ ಕಾಂಪಿಟೇಷನ್ಗಳಿತ್ತು. ಸಂಜೆ 7ರಿಂದ ಮೋಸ್ಟ್ ವೇಟೆಡ್ ರಘು ದೀಕ್ಷಿತ್ ಸರ್ ಲೈವ್ ಕಾನ್ಸರ್ಟ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಮ್ ಕರ್ಣ ಸೀರಿಯಲ್ ಕರ್ಣ ಸರ್ ಅವರು ಲೈಟ್ ಲ್ಯಾಂಪಿಂಗ್ ಮಾಡಿ RFS 2.0ಗೆ ಒಳ್ಳೆ ಸ್ಟಾರ್ಟ್ ಕೊಟ್ರು. 7 o'clock ಆಗ್ತಿದ್ದಂಗೆ ಬೇಜಾರಾಗಿದ್ದ ಮನ್ಸುಗಳಿಗೆಲ್ಲ ಖುಷಿ ಕೊಡಕ್ಕೆ ನಮ್ ರಘು ದೀಕ್ಷಿತ್ ಸರ್ ಕಾನ್ಸರ್ಟ್ ಸ್ಟಾರ್ಟ್ ಆಯ್ತು. ಇನ್ ಕಾನ್ಸರ್ಟ್ ಮುಗಿಸ್ಕೊಂಡು ಹಂಗೆ ನಮ್ ಕ್ಯಾಂಪಸ್ ಎಲ್ಲ ಒಂದ್ ವಾಕ್ ಹೋದ್ರೆ ಫುಲ್ ಎಲಿಗೆಂಟ್ ಆಗಿ ಪರ್ಪಲಿಶ್ ಆಗಿತ್ತು. ಕ್ಯಾಂಪಸ್ ಅಲ್ಲಿ ಹಾಗೆ ವಾಕ್ ಮಾಡೋಣ ಅಂತ ಬಂದ್ರೆ ಎಲ್ಲೆಲ್ಲೂ ಸ್ಟಾಲ್ ಗಳೇ ಕಾಣಿಸ್ತಿತ್ತು. ಈಗ್ಲೇನೆ ಆಂಟ್ರಪ್ರಿನರ್ಸ್ ಆಗ್ತಿದ್ದಾರೆ ಇವರೆಲ್ಲ. ಗೈಸ್, ಅರಮನೆ ನೋಡಿದಿರಾ? ನೋಡಿ, ಆಲ್ ಯು ನೀಡ್ ಟು ಸೇ ಇಸ್ ಜಸ್ಟ್ ವಾವ್ ಅಂತಾನೆ ಅನ್ಕೊಳ್ರಿ. RFS 2.0 ಲಾಸ್ಟ್ ದಿನ ಡ್ಯಾನ್ಸು ಮತ್ತೆ ಫ್ಯಾಷನ್ ವಾಕ್ ಇತ್ತು. ದೀಕ್ಷಿತ್ ಶೆಟ್ಟಿ ಅವ್ರ ಡ್ಯಾನ್ಸ್ ಮಾತ್ರ ಚಿಂದಿ. ಲೈವ್ ರ್ಯಾಪ್ ವಿತ್ MC ಬಿಜ್ಜು, MC ಮಾಯಿ ಅಂಡ್ ಅದರ್ ರ್ಯಾಪ್ ಸಿಂಗರ್ಸ್. ಲೇಟೆಸ್ಟ್ ಆಗಿ ಬಂದಿದ್ದ ನಮ್ಮ ಮಂಡ್ಯ ಇದ್ದ ಗಿಲ್ಲಿ ನಟ ಅವರು RFS 2.0ಗೆ ಒಳ್ಳೆ ಫಿನಿಶಿಂಗ್ ಕೊಟ್ರು.